ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಷಕಾರಿ ಹಾವು ಅಂದರೆ ಎಲ್ಲರ ತಲೆಗೆ ಬರೋದು ನಾಗರ ಹಾವು ಮತ್ತು ಮಂಡಲದ ಹಾವು. ಇಂಗ್ಲಿಷ್ನಲ್ಲಿ ಕೋಬ್ರಾ ಮತ್ತು ವೈಪರ್ ಅಂತ ಕರೀತಾರೆ. ರಸೈಲ್ ವೈಪರ್, ಜಾಸ್ತಿಯಾಗಿ ಕೊಳಕು ಮಂಡಲ ಅಂತ ಕರೀತಾರೆ. ಇದು ಎಲ್ರಿಗೂ ಗೊತ್ತಿರೋ ವಿಚಾರಣೆ. ಕಟ್ಟು ಹಾವು ಅಂತ ಕೇಳಿರೋದು ಕಡಿಮೆ. ಇಂಗ್ಲಿಷ್ನಲ್ಲಿ ಈ ಹಾವಿಗೆ ಕಾಮನ್ ಕ್ರೈಟ್ ಅಂತ ಕರೀತಾರೆ. ನಾನು ಈ ಹಾವಿನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಾಗರ ಹಾವು, ಮಂಡಲದ ಹಾವು ಸಾಮಾನ್ಯವಾಗಿ ನಿಮ್ಮ ಜಾಗಕ್ಕೆ ಬಂದು ಸುಮ್ಮನೆ ನಿಮಗೆ ಕಚ್ಚಲ್ಲ. ನೀವು ಅವುಗಳಿಗೆ ತೊಂದರೆ ಕೊಟ್ಟರೆ, ಅವುಗಳನ್ನು ಹಿಡಿಲಿಕ್ಕೆ ಪ್ರಯತ್ನ ಪಟ್ಟರೆ, ಅಥವಾ ಗೊತ್ತಿಲ್ಲದೆ ಅದರ ಮೇಲೆ ಕಾಲಿಟ್ರೆ ಅಥವಾ ತುಳಿದ್ರೆ ಕಚ್ಚುತ್ತವೆ. ಆದರೆ ಕಟ್ಟು ಹಾವಿನ ವಿಚಾರದಲ್ಲಿ ಈ ಥರ ಇಲ್ಲ. ನೀವು ಈ ಹಾವಿಗೆ ಏನೂ ತೊಂದರೆ ಕೊಡದೇನೆ ನಿಮ್ಮ ಪಾಡಿಗೆ ನೀವು ರಾತ್ರಿ ಮನೆಯಲ್ಲಿ ಮಲಗಿದ್ದಾಗ ಈ ಹಾವು ನಿಮ್ಮ ಮನೆಗೆ ಬಂದು ನಿಮ್ಮ ಹಾಸಿಗೆಯಲ್ಲಿ ಸೇರಿಕೊಂಡು ನಿಮಗೆ ಕಚ್ಚುತ್ತೆ. ಈ ಹಾವು ಕಚ್ಚಿರೋದು ಗೊತ್ತಾಗಲ್ಲ. ಈ ಹಾವು ಕಚ್ಚಿ 5 ರಿಂದ 6 ಗಂಟೆಯಲ್ಲಿ ಕಚ್ಚಿಸ್ಕೊಂಡವರು ಸಾವನ್ನಪ್ತಾರೆ. ಸಾವು ಎಷ್ಟು ಭೀಕರವಾಗಿರುತ್ತೆ ಅಂದರೆ, ಈ ಹಾವು ಕಚ್ಚಿದ ತಕ್ಷಣ ಯಾವುದೇ ನೋವು, ಸಂಕಟ ಆಗೋದಿಲ್ಲ. ಈ ಹಾವು ಕಚ್ಚಿ 2 ಗಂಟೆಗೆ ನಮ್ಮ ಮುಖದ ಮಾಂಸಖಂಡಗಳು ಬಿಗಿದುಕೊಳ್ಳುತ್ತೆ. ಅದರಿಂದ ನಮಗೆ ಮಾತನಾಡೋದಕ್ಕೆ ಬರೋದಿಲ್ಲ, ಕಣ್ಣುಗಳು ಕಾಣಿಸೋದಿಲ್ಲ. ಆಮೇಲೆ ಲಂಗ್ಸ್ ಫೇಲ್ಯೂರ್ ಆಗಿ ಉಸಿರಾಟ ನಿಂತು ಹಾವು ಕಚ್ಚಿರೋ ಮನುಷ್ಯ ಸಾವನ್ನಪ್ತಾನೆ. ರಾತ್ರಿ ಮಲಗಿರೋ ಮನುಷ್ಯ ಬೆಳಗಾಗುವಷ್ಟರಲ್ಲಿ ಹೆಣ ಆಗಿರ್ತಾನೆ. ಸ್ನೇಹಿತರೆ, ನಾನು ನಿಮಗೆ ಈ ವಿಚಾರನ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಮಳೆಗಾಲ ಶುರು ಆಗ್ತಾ ಇದೆ. ಹಾಗಾಗಿ ಕಟ್ಟು ಹಾವು ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈ ಹಾವು ನಾಕ್ಟರ್ನಲ್ ಜಾತಿಗೆ ಸೇರಿರುತ್ತೆ. ಸಾಮಾನ್ಯವಾಗಿ ಈ ಜಾತಿಯ ಹಾವುಗಳು ರಾತ್ರಿ ಹೊತ್ತಿನಲ್ಲಿ ಸಕ್ರಿಯವಾಗಿರ್ತವೆ. ಹಾಗಾಗಿ ಈ ಹಾವು ರಾತ್ರಿ ಹೊತ್ತಿನಲ್ಲೇ ನಿಮ್ಮ ಮನೆಗೆ ಬರುತ್ತೆ. ಮಳೆಗಾಲದಲ್ಲಿ ಮಳೆಯಿಂದ ತಪ್ಪಿಸ್ಕೊಂಡು ಸುರಕ್ಷಿತವಾಗಿರುವ ಜಾಗನ ಹುಡುಕೊಂಡು ಮನೆಯೊಳಗೆ ಬರುತ್ತೆ. ಸಾಮಾನ್ಯ ಮಳೆಗಾಲದಲ್ಲಿ ಚಳಿ ಜಾಸ್ತಿ ಇರುತ್ತೆ. ಹಾಗಾಗಿ ಬೆಚ್ಚಗಿರೋ ಜಾಗ ಹುಡುಕೊಂಡು ಹಾಸಿಗೆಯಲ್ಲಿ ಬಂದು ಸೇರಿಕೊಳ್ಳುತ್ತೆ. ನಾವು ಮಲಗಿದ್ದಾಗ ಸಾಮಾನ್ಯವಾಗಿ ಹೊರಳಾಡ್ತೀವಿ, ನಮ್ಮ ಕೈ ಕಾಲುಗಳನ್ನ ಅಲ್ಲಾಡಿಸ್ತೀವಿ. ಆವಾಗ ಈ ಹಾವುಗಳು ಕಚ್ಚಬಹುದು. ಇಲ್ಲಾಂದರೆ ನಮ್ಮ ಕೈ ಬೆರಳುಗಳು ಅಥವಾ ನಮ್ಮ ಕಾಲಿನ ಬೆರಳುಗಳು ಇದಕ್ಕೆ ಇಲಿ ಥರ ಇಲ್ಲ ಹಲ್ಲಿ ಥರ ಕಾಣಿಸ್ಬೋದು. ಹಾಗಾಗಿ ಇದು ಕಚ್ಚಿಬಿಡುತ್ತೆ. ಒಟ್ಟಿನಲ್ಲಿ ಕಚ್ಚೋದಂತೂ ಫಿಕ್ಸ್. ಸ್ನೇಹಿತರೆ, ಈ ಹಾವು ಎಷ್ಟು ವಿಷಕಾರಿ, ಎಷ್ಟು ಡೇಂಜರಸ್ ಅಂದರೆ, ನಮ್ಮ ಇಂಡಿಯಾದಲ್ಲಿ ಹಾವನ್ನು ಕಚ್ಚಿಸ್ಕೊಂಡು ಸಾಯೋರಲ್ಲಿ 50% ಆಫ್ ಡೆತ್ಸ್ ಈ ಹಾವನ್ನು ಕಚ್ಚಿಸ್ಕೊಂಡೇ ಆಗಿರುತ್ತೆ. ಸ್ನೇಹಿತರೆ, ಕಾಮನ್ ಕ್ರೇಟ್ಗೆ ಹೋಲಿಕೆ ಆಗೋ ಬೇರೆ ಇನ್ನೊಂದು ಹಾವಿದೆ. ಅದರ ಹೆಸರು ವೋಲ್ಫ್ ಸ್ನೇಕ್ ಅಂತ. ಅದಕ್ಕೆ ಕನ್ನಡದಲ್ಲಿ ತೋಳ ಹಾವು ಅಂತ ಕರೀತಾರೆ. ಸ್ನೇಹಿತರೆ, ವೋಲ್ಫ್ ಸ್ನೇಕ್ ಹಾವು ಮತ್ತು ಕಾಮನ್ ಕ್ರೇಟ್ ಹಾವು ನೋಡಲಿಕ್ಕೆ ಹೆಚ್ಚು ಕಡಿಮೆ 90% ಒಂದೇ ಥರ ಇರುತ್ತೆ. ವೋಲ್ಫ್ ಸ್ನೇಕ್ ನಾನ್ ವೆನೋಮಸ್, ಅಂದರೆ ಈ ಹಾವು ವಿಷಕಾರಿ ಅಲ್ಲ. ಈ ಎರಡು ಹಾವಿನ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳೋದು ತುಂಬ ಮುಖ್ಯ. ಸ್ನೇಹಿತರೆ, ನೀವೇನಾದರೂ ಹಳ್ಳಿಯಲ್ಲಿ, ಹೊಲ ಗದ್ದೆ ಹತ್ರ, ಅರಣ್ಯ ಪ್ರದೇಶದ ಹತ್ರ ಅಥವಾ ಗಿಡ ಮರ ಹೆಚ್ಚಾಗಿ ಇರೋ ಜಾಗದಲ್ಲಿ ಏನಾದರೂ ವಾಸವಾಗಿದ್ದರೆ ಸ್ವಲ್ಪ ಸುರಕ್ಷಿತವಾಗಿರೋದು ಒಳ್ಳೆಯದು. ರಾತ್ರಿ ಹೊತ್ತು ಹೊರಗಡೆ ಹೋಗಬೇಕಾದ್ರೆ ಬೂಟ್ ಹಾಕ್ಕೊಂಡು ಹೋಗೋದು ಒಳ್ಳೆಯದು. ಜೊತೆಗೆ ಟಾರ್ಚ್ ಇದ್ರೆ ಇನ್ನೂ ಒಳ್ಳೆಯದು. ರಾತ್ರಿ ಮಲಗುವಾಗ ಸೊಳ್ಳೆ ಪರದೆ ಇದ್ದರೆ ತುಂಬ ಸುರಕ್ಷಿತವಾಗಿರ್ತೀರಿ.